ಉತ್ತರದ ರಾಜ್ಯಗಳಿಂದ ಆರಂಭವಾದ ವಿಜಯ ಯಾತ್ರೆ ಇದೀಗ ದಕ್ಷಿಣದತ್ತ ಮುಖ ಮಾಡಿದೆ. ಪ್ರಾದೇಶಿಕ ಪಕ್ಷಗಳ ಅಸ್ಮಿತೆಗೂ ಸವಾಲೊಡ್ಡಿ ನಿಧಾನವಾಗಿ ತನ್ನ ಹರಿವು ವಿಸ್ತರಿಸಿಕೊಳ್ತಾ ಇದೆ. ಈಚೆಗೆ ತೆರೆಕಂಡ ಪಂಚರಾಜ್ಯ ಚುನಾವಣೆಯಲ್ಲಿ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಖಾತೆ ತೆರೆಯುವ ಮೂಲಕ ರಾಜ್ಯಾಧಿಕಾರಿಯನ್ನ ಪಡೆಯಲು ಮುನ್ನುಡಿಯನ್ನ ಬರೆದಿದೆ. ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳ ದೀರ್ಘಾವಧಿಯ ದೀದಿ ಆಡಳಿತಕ್ಕೆ ತೆರೆ ಎಳೆದಿರುವುದು ಬಿಜೆಪಿಯ ಪಾಲಿಗೆ ಒಂದು ಐತಿಹಾಸಿಕ ಮೈಲುಗಲ್ಲಾಗಿದೆ. ಪ್ರಾದೇಶಿಕ ಪಕ್ಷಗಳಿಂದ ಮತದಾರರ ಅತಿರೇಕದ ತುಷ್ಟೀಕರಣ ಆಡಳಿತ ವಿರೋಧಿ ಅಲೆ ಎದುರಿಸುತ್ತಿರುವಾಗ ಬಿಜೆಪಿ ಅದನ್ನ ರಾಷ್ಟ್ರೀಯತೆ ಮತ್ತು ಅಭಿವೃದ್ಧಿಯ ಮಂತ್ರದೊಂದಿಗೆ ತನ್ನತ್ತ ಸೆಳೆದುಕೊಳ್ತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ದೇಶವ್ಯಾಪಿ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಲಹಗಳು ಬಿಜೆಪಿಗೆ ಈಗಾಗಲೇ ವರದಾನವಾಗಿ ಪರಿಣಮಿಸಿದೆ. ಇನ್ನು ಕರ್ನಾಟಕದ ಇಂದಿನ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಕಾಂಗ್ರೆಸ್ ಸರ್ಕಾರದ ಒಳಗಿರುವಂತಹ ಆಂತರಿಕ ಬಿಕ್ಕಟ್ಟುಗಳೇ ಬಿಜೆಪಿಗೆ ಅಸ್ತ್ರಗಳಾಗಿ ಪರಿಣಮಿಸ್ತಾ ಇವೆ. ಅಧಿಕಾರದ ಚುಕ್ಕಾಣಿ ಹಿಡಿದ ದಿನದಿಂದಲೂ ಕೂಡ ನಡೀತಾ ಇರುವಂತಹ ಗದ್ದುಗೆ ಗುದ್ದಾಟವು ಆಡಳಿತ ಯಂತ್ರದ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಇದು ಬಿಜೆಪಿಗೆ ಆಡಳಿತ ಪಕ್ಷದ ವಿರುದ್ಧ ಜನಮತ ರೂಪಿಸಲು ಸುಲಭದ ಮಾರ್ಗವಾಗಿ ಈಗಾಗಲೇ ಬದಲಾಗಿದೆ. ಇನ್ನು ಮೂಡ ಹಗರಣ ಸೇರಿದಂತೆ ಇತ್ತೀಚಿನ ಹಲವು ವಿವಾದಗಳು ಮತ್ತು ಭ್ರಷ್ಟಾಚಾರದ ಆರೋಪಗಳು ಕೂಡ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆಯನ್ನ ತರ್ತಾ ಇವೆ. ಇದನ್ನ ಬಿಜೆಪಿ ಸಂಪೂರ್ಣ ಅಧಿಕಾರ ಕಿತ್ತುಕೊಳ್ಳುವ ಬಿಜೆಪಿ ಸಂಪೂರ್ಣ ಅಧಿಕಾರವನ್ನ ಕಿತ್ತುಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ ಜನಸಾಮಾನ್ಯರ ಮುಂದೆ ಪ್ರಬಲವಾಗಿ ಬಿಂಬಿಸ್ತಾ ಇದೆ. ಇನ್ನು ಅಧಿಕಾರ ವರ್ಗಾವಣೆಯಲ್ಲಿ ಮತ್ತು ನಿಗಮ ಮಂಡಳಿಗಳ ನೇಮಕಾತಿಯಲ್ಲಿನ ಅಸಮಾಧಾನವೂ ಕೂಡ ಪಕ್ಷದ ಒಳಗೆ ಅತೃಪ್ತಿಯನ್ನ ಮೂಡಿಸ್ತಾ ಇದೆ. ವೋಟ್ ಚೋರಿ, ಎಸ್ಐಆರ್ ನಂತಹ ಹಲವು ಆರೋಪಗಳ ಮಧ್ಯೆಯೂ ಬಿಜೆಪಿಯು ತನ್ನ ಬೂತ್ ಮಟ್ಟದ ಸಂಘಟನೆ ಮೂಲಕ ಪ್ರತಿ ಮನೆಗೆ ತಲುಪ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ತನ್ನ ಆಂತರಿಕ ಬಿಕ್ಕಟ್ಟನ್ನ ಬಗೆಹರಿಸಿಕೊಳ್ಳುವಲ್ಲಿ ವಿಳಂಬ ಮಾಡಿದಷ್ಟು ಬಿಜೆಪಿಗೆ ತನ್ನ ಹರಿವು ಹೆಚ್ಚಿಸಿಕೊಳ್ಳುವುದು ಸುಲಭ ಆಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿಯೂ ಕೂಡ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳುವ ಮೂಲಕ ಬಿಜೆಪಿ ಪಕ್ಷವು ರಾಜ್ಯದಲ್ಲಿ ಪರ್ಯಾಯ ಶಕ್ತಿಯಾಗಿ ತನ್ನ ಸ್ಥಾನವನ್ನ ಈಗಾಗಲೇ ಗಟ್ಟಿಗೊಳಿಸ್ತಾ ಇದೆ. ಯಾವುದೇ ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಪ್ರಬಲ ಆಗೋದು ಆಡಳಿತ ಪಕ್ಷದ ವೈಫಲ್ಯಗಳಿಂದಲೇ ಹೊರತು ಕೇವಲ ತಂತ್ರಗಾರಿಕೆಯಿಂದ ಅಲ್ಲ. ಅದರಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎದುರಿಸ್ತಾ ಇರುವಂತಹ ಅಸ್ಥಿರತೆ, ಭ್ರಷ್ಟಾಚಾರದ ಆರೋಪಗಳು ಮತ್ತು ಆಂತರಿಕ ಕಲಹಗಳು ಬಿಜೆಪಿ ಪಾಲಿಗೆ ಕೆಂಪು ಹಾಸಿಗೆ ಅಂತಾಗಿದೆ. ಒಂದು ವೇಳೆ ಕಾಂಗ್ರೆಸ್ ತನ್ನ ಆಂತರಿಕ ಭಿನ್ನಾಭಿಪ್ರಾಯವನ್ನ ಸರಿಪಡಿಸಿಕೊಳ್ಳದೆ ಇದ್ರೆ ದಕ್ಷಿಣದ ಹೆಬ್ಬಾಗ್ಲಿನಲ್ಲಿ ಮತ್ತೊಮ್ಮೆ ಕಮಲ ಅರಳುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ.